ಹಾಯ್ ಫ್ರೆಂಡ್ಸ್, ಇಲ್ಲಿ ನಾನು ತಟ್ಟಂತ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಹಾಲು ಅನ್ನ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಇದು 1 ವರ್ಷದ ನಂತರ ಮಕ್ಕಳಿಗೆ ತಿನ್ನಿಸ್ಬೋದು. ಇಲ್ಲಿ ಹಾಲು ತೊಗೊಂಡಿದ್ದೀನಿ, ಜೊತೆಯಲ್ಲಿ ಬಿಸಿ ಅನ್ನನ ತೊಗೊಂಡು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇದ್ರ ಜೊತೆಲಿ ಜೀರಿಗೆ ಮತ್ತು ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ. ಜೀರಿಗೆ ಡೈಜೆಷನ್ಗೆ ಒಳ್ಳೆಯದು, ಪೆಪ್ಪರು ಕಫ ಆಗೋದಿಲ್ಲ ಹಾಲನ್ನು ತಿನ್ನಿಸೋದ್ರಿಂದ. ಜೊತೆಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಏಕೆಂದರೆ ಬಾಯ್ಲ್ ಮಾಡ್ಕೊಳ್ಳೋದ್ರಿಂದ ಹಾಲು ಮತ್ತು ಅನ್ನ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಜೊತೆಲಿ ರುಚಿ ಕೂಡ ಬರುತ್ತೆ. ಇದಾದ ಮೇಲೆ ನಾನು ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಟು, ಸ್ವಲ್ಪ ತುಂಬ ಬಿಸಿ ಇರುತ್ತಲ್ಲ, ಸ್ವಲ್ಪ ಆರಕ್ಕೆ ಬಿಟ್ಟು ಮನೆಯಲ್ಲೇ ಒಂದು ಲೋಟ ತೊಗೊಂಡು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಸ್ಮ್ಯಾಶರ್ ಏನೂ ನಾನು ಯೂಸ್ ಮಾಡ್ತಾ ಇಲ್ಲ. ನಮ್ಮ ಮಕ್ಕಳಿಗೆ ಎಷ್ಟು ಸಾಫ್ಟ್ ಬೇಕೋ ಅಷ್ಟು ಸಾಫ್ಟ್ ಮಾಡಿ ಫೀಡ್ ಮಾಡೋದ್ರಿಂದ ರುಚಿಕರವಾದ ಹಾಲು ಅನ್ನ ರೆಡಿಯಾಗಿರುತ್ತೆ. ಇದಾದಮೇಲೆ ಅವನದು ಊಟ ಆಯಿತು. ಊಟ ಆದಮೇಲೆ ಅವನು ಆಟ ಆಡ್ತಾ ಇದ್ದ. ನಾನು ಊಟ ಮುಗಿಸ್ಕೊಂಡೆ, ಅಂದು ಊಟ ಆಗಿತ್ತು. ಹಾಗೆ ಆಟ ಆಡ್ತಾ ಇದ್ದ. ಅಣ್ಣ ಇಲ್ಲಿ ಅಂತ ಕೇಳಿದೆ. ಅಣ್ಣ ಹುಡುಕ್ತಾ ಇದ್ದ ಮನೆಯೆಲ್ಲ. ಜೊತೆಯಲ್ಲಿ ಅಣ್ಣ ಹೊಡೆದ ಅಂತ ಹೇಳೋದೆಲ್ಲ ಜಾಸ್ತಿ. ಅವನು ಈ ಥರ ತಲೆಗೆ ಚಚ್ಕೊಂಡು ಹೇಳ್ತಾನೆ, ಅಣ್ಣ ಹೊಡೆದ ಅಂತ. ಆಮೇಲೆ ಮನೆಯೆಲ್ಲ ಹುಡುಕ್ತಾ ಇದ್ದ ಅಣ್ಣ ಎಲ್ಲಿ ಅಂತ. ಸೊ ಅವನು ಆಟ ಆಡ್ತಾ ಇದ್ದ. ಜೊತೆಯಲ್ಲಿ ದರ್ಶಿಲ್ನ ಸ್ಕೂಲಿಂದ ಬೇರೆ ಕರ್ಕೊಂಡು ಬರಬೇಕಿತ್ತು. ಹಾಗಾಗಿ ನಾನು ಸ್ಕೂಲ್ಗೆ ಹೊರಟೆ ಕರ್ಕೊಂಬರೋಣ ಅಂತ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಹೊಸ ರೆಸಿಪಿ ಜೊತೆಲಿ, ಹೊಸ ವೀಡಿಯೋ ಜೊತೆಲಿ. ಟೇಕ್ ಕೇರ್, ಬಾಯ್ ಬಾಯ್.